Hi everyone, welcome to my YouTube channel. So in this video we are starting the new lesson, that is periodic classification of elements of class 10 science. This is part number 1. In the previous video we have completed the lesson carbon and its compounds successfully. So it consists of 8 parts. 8 videos are there related to carbon and its compound. And in periodic classification of elements, this is the part 1. So let us study about in details about periodic classification of elements. So the first point is that, so we know that matter around us present in the form of, ಸೊ ನಮ್ಮ ಸುತ್ತಮುತ್ತ ಇರುವಂತಹ ಮ್ಯಾಟರ್ ಈ ರೀತಿ ಇರುತ್ತೆ. ಇಟ್ ಈಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಎಲಿಮೆಂಟ್ಸ್. ಸಮ್ ಆಫ್ ದೆಮ್ ದೇ ಆರ್ ಎಲಿಮೆಂಟ್ಸ್ ಆ್ಯಂಡ್ ಸಮ್ ಆಫ್ ದೆಮ್ ದೇ ಆರ್ ಕಾಂಪೌಂಡ್ಸ್ ಆ್ಯಂಡ್ ಸಮ್ ಆಫ್ ದೆಮ್ ದೇ ಆರ್ ಮಿಕ್ಸ್ಚರ್ಸ್. ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ನಮ್ಮ ಸುತ್ತಮುತ್ತ ಏನೇನಿದೆಯೋ ಅದನ್ನೆಲ್ಲ ಮ್ಯಾಟರ್ ಅಂತ ಕರಿತೀವಿ. ಆ ಮ್ಯಾಟರ್ ಅದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗ್ಯಾಷಿಯಸ್ ಆಗಿರ್ಬೋದು. ಈ ಮ್ಯಾಟರು, some of the matter are available in the form of elements, some of them are in compounds and some of them are available in mixture form. Second point ನೋಡಿದ್ರೆ ನಾವು ಎಲಿಮೆಂಟ್ಸ್ ನ ಏನಂತ ಕರಿಬೇಕು? ವಾಟ್ ಈಸ್ an element? An element is a substance which contains only one type of atom. ಒಂದು ಟೈಪ್ ಆಫ್ ಆಟಮ್ ಇದ್ರೆ ಅದನ್ನ we will call it as element. So what is an element? An element is one which has an element is a substance which has only one type of atom. ಒಂದು ಟೈಪ್ ಆಫ್ ಆಟಮ್ ಇದ್ರೆ ಅದನ್ನ ಎಲಿಮೆಂಟ್ ಅಂತ ಕರಿತೀವಿ. ಇದು ಎರಡನೇದು. ದೆನ್ ಥರ್ಡ್ ಪಾಯಿಂಟ್ಗೆ ಬರೋಣ. ಸೊ ಇದುವರೆಗೂ ನಮಗೆ ವಿ ನೋ 118 ಎಲಿಮೆಂಟ್ಸ್. ಸೊ ಇದುವರೆಗೆ ನಮಗೆ 118 ಎಲಿಮೆಂಟ್ಸ್ಗಳು ಇವತ್ತಿನವರೆಗೂ ಸದ್ಯಕ್ಕೆ 118 ಎಲಿಮೆಂಟ್ಸ್ ಗೊತ್ತಿದೆ. ಆ 118 ಎಲಿಮೆಂಟ್ಸ್ನಲ್ಲಿ ಔಟ್ ಆಫ್ 118, 94 ಆರ್ ನ್ಯಾಚುರಲಿ ಅಕ್ಕರಿಂಗ್, ಇನ್ ರಿಮೈನಿಂಗ್ 24 ಆರ್ ಆರ್ಟಿಫಿಷಿಯಲ್. ಇದು 94 ನ್ಯಾಚುರಲಿ ಅಕ್ಕರಿಂಗ್ ಎಲಿಮೆಂಟ್ಸ್, ಈ 24 ಆರ್ಟಿಫಿಷಿಯಲ್ ಎಲಿಮೆಂಟ್ಸ್. NE ಅಂದರೆ ನ್ಯಾಚುರಲ್ ಎಲಿಮೆಂಟ್ಸು, AE ಅಂದರೆ ಆರ್ಟಿಫಿಷಿಯಲ್ ಎಲಿಮೆಂಟ್ಸು. ಔಟ್ ಆಫ್ 118 ಎಲಿಮೆಂಟ್ಸ್, 94 of them are naturally available and 24 of them are artificial. So ಇಷ್ಟು ಬೇಸಿಕ್ ಅನ್ನ ಫಸ್ಟ್ ನಾವು ತಿಳ್ಕೋಬೇಕು. ಸೊ ದಿಸ್ ಈಸ್ ದ ಬೇಸಿಕ್ ಥಿಂಗ್. ನೆಕ್ಸ್ಟ್ 4ನೇ ಪಾಯಿಂಟ್ಗೆ ಬರೋಣ. ಈ 4ನೇ ಪಾಯಿಂಟಲ್ಲಿ ನಾವೇನು ತಿಳ್ಕೋಬೇಕಪ್ಪ ಅಂದರೆ, ಸೊ ಎಲಿಮೆಂಟ್ಸ್ ಅನ್ನ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಕ್ಲಾಸಿಫೈಡ್ ದ ಎಲಿಮೆಂಟ್ಸ್. ಸೊ ಎಲಿಮೆಂಟ್ಸ್ನ ಯೂಶುವಲ್ ಆಗಿ ಸೊ ಈ ರೀತಿ ಕ್ಲಾಸಿಫೈ ಮಾಡಿದ್ದೀವಿ. ಸಮ್ ಆಫ್ ದ ಎಲಿಮೆಂಟ್ಸ್ ಆರ್ ಮೆಟಲ್ಸ್, ಸಮ್ ಆಫ್ ದೆಮ್ ಆರ್ ಮೆಟಲಾಯ್ಡ್ಸ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ನಾನ್ ಮೆಟಲ್ಸ್. ಹಾಗಾದರೆ ಎಲಿಮೆಂಟ್ಸ್ ಆರ್ ಕ್ಲಾಸಿಫೈಡ್ ಆಸ್ ಮೆಟಲ್ಸ್, ಮೆಟಲಾಯ್ಡ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಈ ರೀತಿ 3 ಭಾಗನ ಮಾಡ್ಕೊಂಡಿದ್ದೀವಿ. ಈ ಎಲಿಮೆಂಟ್ಸ್ನ ನಾವು ಎಲಿಮೆಂಟ್ಸ್ ಆರ್ ಕ್ಲಾಸಿಫೈಡ್ ಆಸ್ ಮೆಟಲ್ಸ್, ಮೆಟಲಾಯ್ಡ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಈಗ ಮತ್ತೆ ಈ ಎಲಿಮೆಂಟ್ಸ್ಗಳನ್ನು ನಾವು ಈ ಕ್ಲಾಸಿಫಿಕೇಶನ್ ಮಾಡಾದ್ಮೇಲೆ ಈ ಎಲಿಮೆಂಟ್ಸ್ಗಳನ್ನು ನಾವು ಈಗ ಜೋಡಿಸ್ತಾ ಹೋಗ್ಬೇಕು. ಆ ಎಲಿಮೆಂಟ್ಸ್ನ ಜೋಡಿಸೋದಕ್ಕೆ ನಾವು ವಿ ಹ್ಯಾವ್ ಅರೇಂಜ್ಡ್ ದೀಸ್ ಎಲಿಮೆಂಟ್ಸ್ ಬೈ ಯೂಸಿಂಗ್ ಎ ಟೇಬಲ್ ಆ್ಯಂಡ್ ದೋಸ್ ಟೇಬಲ್ ಆರ್ ಕಾಲ್ಡ್ ಪಿರಿಯಾಡಿಕ್ ಟೇಬಲ್. ಹಾಗಾದರೆ ಈ ಎಲಿಮೆಂಟ್ಸ್ಗಳನ್ನು ನಾವೀಗ ಅರೇಂಜ್ ಮಾಡ್ತಾ ಹೋಗಬೇಕು. ಆ ಎಲಿಮೆಂಟ್ಸ್ಗಳನ್ನು ಅರೇಂಜ್ ಮಾಡೋದಕ್ಕೆ ನಾವೊಂದು ಟೇಬಲ್ನ ಕನ್ಸ್ಟ್ರಕ್ಷನ್ ಮಾಡ್ಕೊತೀವಿ. ದಟ್ ಟೇಬಲ್ ಈಸ್ ಕಾಲ್ಡ್ ಪಿರಿಯಾಡಿಕ್ ಟೇಬಲ್. ಹಾಗಾದರೆ ವಾಟ್ ಈಸ್ ಎ ಪಿರಿಯಾಡಿಕ್ ಟೇಬಲ್? ಸೊ ಪಿರಿಯಾಡಿಕ್ ಟೇಬಲ್ ಈಸ್ ಎ ಟೇಬಲ್ ವಿಚ್ includes arrangement of elements in a ಪರ್ಟಿಕ್ಯುಲರ್ ಆರ್ಡರ್. ಒಂದು ಪರ್ಟಿಕ್ಯುಲರ್ ಆರ್ಡರ್ನಲ್ಲಿ ಎಲಿಮೆಂಟ್ಸನ್ನು ಅರೇಂಜ್ ಮಾಡುವಂತಹ ಒಂದು ಟೇಬಲನ್ನು we will call it as periodic table. So periodic table is defined as
ಎ ಟೇಬಲ್ ವಿಚ್ ಇನ್ಕ್ಲೂಡ್ಸ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ಎ ಪರ್ಟಿಕ್ಯುಲರ್ ಆರ್ಡರ್. ಒಂದು ಪರ್ಟಿಕ್ಯುಲರ್ ಆರ್ಡರ್ನಲ್ಲಿ ಎಲಿಮೆಂಟ್ಸನ್ನ ನಾವು ಜೋಡಿಸ್ತಾ ಹೋಗ್ತೀವಿ. ಸೊ ಈ ಪರ್ಟಿಕ್ಯುಲರ್ ಆರ್ಡರ್ನಲ್ಲಿ ಎಲಿಮೆಂಟ್ಸ್ನ ಜೋಡಿಸೋದ್ರಿಂದ ಒಂದು ಟೇಬಲ್ ಕನ್ಸ್ಟ್ರಕ್ಟ್ ಆಗುತ್ತೆ. ಆ್ಯಂಡ್ ದಟ್ ಟೇಬಲ್ ಈಸ್ ಕಾಲ್ಡ್ ಆಸ್ ಪಿರಿಯಾಡಿಕ್ ಟೇಬಲ್. ಈ ಟೇಬಲನ್ನು ನಾವು ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಸೊ ಇದು ನಾವು ತಿಳ್ಕೊಬೇಕಾಗಿರುವಂತಹ 5ನೇ ಪಾಯಿಂಟ್. ದೆನ್ ಕಮಿಂಗ್ ಟು ದ 6th ಪಾಯಿಂಟ್. ಸೊ 6ನೇ ಪಾಯಿಂಟ್ ಏನು ಹೇಳುತ್ತೆ? ಸೊ 6ನೇ ಪಾಯಿಂಟ್ನಲ್ಲಿ ಈಗ ನಾನು ಎಲಿಮೆಂಟ್ಸನ್ನ ವಿ ಹ್ಯಾವ್ ಕ್ಲಾಸಿಫೈಡ್ ಆಸ್ ಮೆಟಲ್ಸ್, ನಾನ್ ಮೆಟಲ್ಸ್ ಆ್ಯಂಡ್ ಮೆಟಲಾಯ್ಡ್ಸ್ ಅಂತ ಮಾಡಿದ್ವು. ಹಾಗಾದರೆ ನಮ್ಮ 6ನೇ ಕ್ವಶನ್ನು ವೈ ವಿ ನೀಡ್ ಟು ಕ್ಲಾಸಿಫೈ ದ ಎಲಿಮೆಂಟ್ಸ್. ಎಲಿಮೆಂಟ್ಸ್ಗಳನ್ನು ಯಾಕೆ ಕ್ಲಾಸಿಫಿಕೇಶನ್ ಮಾಡಬೇಕು? ಇದು ನಮ್ಮ ಕ್ವಶನ್. ಸೊ ಎಲಿಮೆಂಟ್ಸ್ನ ಕ್ಲಾಸಿಫಿಕೇಶನ್ ಯಾಕೆ ಮಾಡಬೇಕು ಅನ್ನೋದು ತಿಳ್ಕೊಳೋದಕ್ಕಿಂತ ಮುಂಚೆ ಲೆಟ್ ಅಸ್ ಸಿ ಸಮ್ ಫ್ಯೂ ಎಕ್ಸಾಂಪಲ್ಸ್ ನೋಡೋಣ. ಮೊದಲನೇ ಎಕ್ಸಾಂಪಲ್ಗೆ ಬಂತು ಅಂದರೆ, ಈಗ ಫಾರ್ ಎಕ್ಸಾಂಪಲು ನಾವೊಂದು ವೆಜಿಟೇಬಲ್ ಶಾಪ್ಗೆ ಹೋಗ್ತೀವಿ. ಆ ವೆಜಿಟೇಬಲ್ ಶಾಪ್ನಲ್ಲಿ ಎಲ್ಲ ತರಕಾರಿಗಳನ್ನು ಒಟ್ಟಿಗೆ ಒನ್ ಈಪ್ ಆಫ್ ವೆಜಿಟೇಬಲ್ ಇಸ್ ದೇ. ಇಲ್ಲಿ ಒಂದು ವೆಜಿಟೇಬಲ್ನ ರಾಶಿ ಇದೆ. ಈ ವೆಜಿಟೇಬಲ್ನ ರಾಶಿನಲ್ಲಿ ನಮಗೆ ಬೇಕಾದಂತಹ ತರಕಾರಿನ ನಾವು ಸುಲಭವಾಗಿ ತಗೊಳಕ್ಕಾಗುತ್ತಾ? ಆಗಲ್ವ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಇಲ್ಲಿ ಈ ರಾಶಿನಲ್ಲಿ ನಮಗೆ ಬೇಕಾದಂತಹ ತರಕಾರಿಗಳನ್ನು ನಾವು ಚೂಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದ್ರ ಬದಲು ಸೊ ಬಾಕ್ಸ್ಗಳನ್ನು ಮಾಡಿ, ಸೊ ಪ್ರತಿಯೊಂದು ಬಾಕ್ಸ್ನಲ್ಲೂ ಒಂದೊಂದು ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಇಡ್ತಾ ಹೋದರೆ ಸೊ ಶಾಪ್ ಕೀಪರ್ಗೂ ಈಸಿ ಆಗುತ್ತೆ ಮತ್ತು ಕಸ್ಟಮರ್ಗೂ ಕೂಡ ಈಸಿ ಆಗುತ್ತೆ. ಯಾವ ತರಕಾರಿ ಇದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನಮ್ಗೆ ಯಾವ ತರಕಾರಿ ಇದೆ ಅಂತಲೂ ಕಾಣಿಸುತ್ತೆ. ಶಾಪ್ ಕೀಪರ್ ಆ ತರಕಾರಿ ನಮಗೆ ಕೊಡೋದಕ್ಕೂ ಅವನಿಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ಹಾಗಾದ್ರೆ ಏನು ಮಾಡಬೇಕು? ಇಲ್ಲಿ ಈಪ್ ಆಫ್ ವೆಜಿಟೇಬಲ್ನ ಬದಲು ವೆಜಿಟೇಬಲ್ನ ಒಂದೊಂದು ವೆಜಿಟೇಬಲ್ಲು ಒಂದೊಂದು ಟ್ರೇನಲ್ಲಿ ಅಥವಾ ಒಂದು ಕ್ರೇಟಲ್ಲಿ ಜೋಡಿಸೋದ್ರಿಂದ ಸೊ ಆ ಶಾಪ್ ಕೀಪರ್ಗೂ ಸೇಲ್ ಮಾಡೋದು ಈಸಿ ಆಗುತ್ತೆ, ಕಸ್ಟಮರ್ಗೂ ತಗೊಳೋದು ಈಸಿ ಆಗುತ್ತೆ. ಸೊ ದಿಸ್ ಅರೇಂಜ್ಮೆಂಟ್ ಆಫ್ ವೆಜಿಟೇಬಲ್ ಮೇಡ್ ಈಸಿ ನಾಟ್ ಓನ್ಲಿ ಫಾರ್ ದ ಶಾಪ್ ಕೀಪರ್, ಈವನ್ ಫಾರ್ ದಿ ಕಸ್ಟಮರ್ ಆಲ್ಸೋ. ಇದು ಒಂದು ಎಕ್ಸಾಂಪಲ್. ಇನ್ನು 2ನೇ ಎಕ್ಸಾಂಪಲ್ಗೆ ಬಂದರೆ, ಸೊ ಒಂದು ಲೈಬ್ರರಿ ಇದೆ. ಆ ಲೈಬ್ರರಿನಲ್ಲಿ ಲೈಬ್ರರಿಯನ್ ಇದ್ದಾನೆ. ಅವನು ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಬುಕ್ನ ಬೇಕು, ಯಾವುದೋ ಒಂದು ಆಥರ್ದು ಬುಕ್ ಬೇಕು. ಇಲ್ಲೊಂದು ಬುಕ್ಕಿನ ರಾಶಿ ಇದೆ. ಈ ಬುಕ್ಕಿನ ರಾಶಿನಲ್ಲಿ ನಮಗೆ ಬೇಕಾದಂತಹ ಬುಕ್ಕನ್ನು ಚೂಸ್ ಮಾಡೋದು ಈಸಿನ ಕಷ್ಟನ? ಇಟ್ ಈಸ್ ವೆರಿ ಡಿಫಿಕಲ್ಟ್. ಅದ್ರ ಬದಲು ಅವನು ಒಂದೊಂದು ರ್ಯಾಕನ್ನು ಮಾಡಿ ಈ ರ್ಯಾಕ್ನಲ್ಲಿ ಯಾವುದೋ ಒಂದು ಪೊಯೆಟ್ಗೆ ಸಂಬಂಧಪಟ್ಟಂತಹ, ಫಾರ್ ಎಕ್ಸಾಂಪಲ್ ಕುವೆಂಪುಗೆ ಸಂಬಂಧಪಟ್ಟಂತಹ ಎಲ್ಲ ಬುಕ್ಗಳನ್ನು ಈ ರ್ಯಾಕಲ್ಲಿ ಜೋಡಿಸೋದು. ನೆಕ್ಸ್ಟ್ ಇದಾದಮೇಲೆ ಇನ್ನೊಂದು ರ್ಯಾಕ್ನಲ್ಲಿ ದಾರಾ ಬೇಂದ್ರೆ ಅವರ ಬುಕ್ಗಳನ್ನು ಜೋಡಿಸೋದು. ನೆಕ್ಸ್ಟ್ ಅದಾದಮೇಲೆ ಇನ್ನೊಬ್ಬ ಯಾರೋ ಪೊಯೆಟು, ಈ ರೀತಿ ಮಾಸ್ತಿಯವರ ಒಂದು ಕತೆ ಬುಕ್ಗಳನ್ನು ಇಲ್ಲಿ ಜೋಡಿಸು. ಈ ರೀತಿ ಮಾಡೋದ್ರಿಂದ ನಮಗೆ ಯಾವ ಕವಿಯ ಅಥವಾ ಯಾವ ಒಂದು ಕವಿಯ ನಮಗೆ ಬುಕ್ ಬೇಕೋ, ಅವರು ಬರೆದಿರೋಂಥ ಬುಕ್ ಬೇಕೋ, ಈಸಿಯಾಗಿ ಚೂಸ್ ಮಾಡ್ಕೋಬೋದು. ಈ ಬುಕ್ಕಿನ ರಾಶಿನಲ್ಲಿ ಚೂಸ್ ಮಾಡೋದು ಕಷ್ಟ, ಬಟ್ ಇಲ್ಲಿ ಚೂಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಈ ರೀತಿ ನಾವು ಒಂದು ಸರಿಯಾದ ರೀತಿಯಲ್ಲಿ ಬುಕ್ಸ್ಗಳನ್ನು ಅರೇಂಜ್ ಮಾಡೋದ್ರಿಂದ ಅಲ್ಲಿ ಬುಕ್ನ ಓದಕ್ಕೆ ಹೋಗುವಂತಹ ಓದುಗರು ಏನಿದ್ದಾರೋ ಅವ್ರಿಗೂ ಈಸಿ ಆಗುತ್ತೆ. ಲೈಬ್ರರಿನಲ್ಲಿ ಕೆಲಸ ಮಾಡೋನಿಗೂ ಅವನಿಗೂ ಬುಕ್ಗಳನ್ನ ಕೊಡೋದಕ್ಕೂ ಈಸಿ ಆಗುತ್ತೆ. ಸೊ ಅದರಿಂದ ಈ ರಾಶಿನಲ್ಲಿ ಬುಕ್ಕನ್ನ ಚೂಸ್ ಮಾಡೋದ್ ಬದಲು ಈ ಅರೇಂಜ್ಮೆಂಟ್ ಮಾಡಿಕೊಂಡ್ರೆ ದಿಸ್ ಅರೇಂಜ್ಮೆಂಟ್ ಮೇಡ್ ಈಸಿ ಟು ಚೂಸ್ ದ ಬುಕ್. ಸೊ ಅದೇ ಥರ ಇಲ್ಲೂ ಕೂಡ ಎಲಿಮೆಂಟ್ಸ್ಗಳನ್ನು ಕ್ಲಾಸಿಫೈ ಮಾಡೋದ್ರಿಂದ ನಮ್ಗೆ ಏನೇನು ಅನುಕೂಲ ಆಗುತ್ತೆ? ಸೊ ಎಲಿಮೆಂಟ್ಸ್ನ ಕ್ಲಾಸಿಫೈ ಮಾಡೋದ್ರಿಂದ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. It is easy to understand about elements systematically. ಸೊ ಎಲಿಮೆಂಟ್ಸ್ಗೆ ಬಗ್ಗೆ ನಾವು ಸಿಸ್ಟಮ್ಯಾಟಿಕಲಿ ತಿಳ್ಕೊಳೋದಕ್ಕೆ ತುಂಬ ಈಸಿ ಆಗುತ್ತೆ. ಇದು ಫಸ್ಟ್ ಪಾಯಿಂಟು. ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಎಲಿಮೆಂಟ್ಸ್ ಸಿಸ್ಟಮ್ಯಾಟಿಕಲಿ. ಒಂದು. ಎರಡನೇದು, ಇಟ್ ಈಸ್ ಈಸಿ ಟು, ಸೊ ಇಟ್ ಈಸ್ ಈಸಿ ಬೇಡ, ಇಟ್ ಈಸ್ ಕಂಫರ್ಟಬಲ್ ಅಂತ ಹಾಕೋಣ. ಇಟ್ ಈಸ್ ಕಂಫರ್ಟಬಲ್
to understand about elements without ಕನ್ಫ್ಯೂಷನ್ ಇಲ್ದಲೆ ಕಂಫರ್ಟಬಲ್ ಆಗಿ ಆ ಎಲಿಮೆಂಟ್ಸ್ಗಳ ಬಗ್ಗೆ ನಾವು ತಿಳ್ಕೊಂತ ಹೋಗ್ಬೇಕು. ಇದು ಎರಡನೇ ಪಾಯಿಂಟ್ ದಟ್ ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಇನ್ನು ಮೂರನೇದು, ಸೊ ದ ಥರ್ಡ್ ಪಾಯಿಂಟ್, ಮೊದಲನೇದು ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಎಲಿಮೆಂಟ್ಸ್ ಸಿಸ್ಟಮ್ಯಾಟಿಕಲಿ. ಎರಡನೇದು ಇಟ್ ಈಸ್ ಕಂಫರ್ಟಬಲ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಎಲಿಮೆಂಟ್ಸ್ ವಿತೌಟ್ ಕನ್ಫ್ಯೂಷನ್. ಸೊ ಕನ್ಫ್ಯೂಷನ್ ಇಲ್ದಲೆ ಸೊ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಮೂರನೇದು studying of these elements gains knowledge. ಸೊ ಈ ಎಲಿಮೆಂಟ್ಸ್ಗಳ ಬಗ್ಗೆ ತಿಳ್ಕೊಳೋದ್ರಿಂದ ನಮಗೆ ನಾಲೆಡ್ಜು ಗೇನ್ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಮೇಕ್ ಅಸ್ ಟು ಕ್ಲಾಸಿಫೈ ದ ಎಲಿಮೆಂಟ್ಸ್. ಸೊ ಎಲಿಮೆಂಟ್ಸ್ನ ಕ್ಲಾಸಿಫೈ ಮಾಡೋದ್ರಿಂದ ಇಷ್ಟೆಲ್ಲ ನಮಗೆ ಅನುಕೂಲ ಆಗುತ್ತೆ. ದೇರ್ ಫಾರ್ ವಿ ಹ್ಯಾವ್ ಟು ಕ್ಲಾಸಿಫೈ ದ ಎಲಿಮೆಂಟ್ಸ್. ಸೊ ಈ ರೀತಿ ನಾವು ಎಲಿಮೆಂಟ್ಸ್ಗಳನ್ನು ಕ್ಲಾಸಿಫೈ ಮಾಡಬೇಕು. ಸೊ ದಿಸ್ ಈಸ್ ಒನ್ ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಇನ್ನು ನೆಕ್ಸ್ಟು ಈ ಪಿರಿಯಾಡಿಕ್ ಟೇಬಲ್ನ ನೋಡೋದಾದರೆ, ಸೊ ಪಿರಿಯಾಡಿಕ್ ಟೇಬಲ್ನ ಒಟ್ಟು ಟೋಟಲ್ಲು 46 periodic tables has been constructed. ಸೊ ಒಟ್ಟು 46 ಪಿರಿಯಾಡಿಕ್ ಟೇಬಲನ್ನು ಕನ್ಸ್ಟ್ರಕ್ಟ್ ಮಾಡಿದರು. ಆ 46ರಲ್ಲಿ 46ನೇದು ಮಾಡ್ರನ್ ಪಿರಿಯಾಡಿಕ್ ಟೇಬಲ್. ಸೊ 46ನೇದು ಮಾಡ್ರನ್ ಪಿರಿಯಾಡಿಕ್ ಟೇಬಲ್. ಇನ್ನು 45th ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್. ಸೊ 45th ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ ನಾವು. ಅದೇ ಥರ ಸೊ ಒಟ್ಟು 46 ಪಿರಿಯಾಡಿಕ್ ಟೇಬಲ್ ಇದೆ. ಆ 46 ಪಿರಿಯಾಡಿಕ್ ಟೇಬಲ್ನಲ್ಲಿ ಸೊ ಯೂನಿವರ್ಸಲ್ ಆಗಿ ಅಕ್ಸೆಪ್ಟ್ ಮಾಡಿದಂತಹ ಟೇಬಲ್ ಯಾವುದಪ್ಪ ಅಂದರೆ ಹೆನ್ರಿ ಮೋಸ್ಲೆ ಅವರ ಮಾಡ್ರನ್ ಪಿರಿಯಾಡಿಕ್ ಟೇಬಲ್. ಇಟ್ ಈಸ್ ಅಕ್ಸೆಪ್ಟೆಡ್ ಯೂನಿವರ್ಸಲಿ. ಸೊ ಇನ್ನು ಮಿಕ್ಕಿದಂತಹ ಎಲ್ಲ ಪಿರಿಯಾಡಿಕ್ ಟೇಬಲ್ಗಳು ಫೇಲ್ಯೂರ್ ಆಯಿತು. ಸೊ ಹಾಗಾದರೆ ಈ ಒಂದು ಪಿರಿಯಾಡಿಕ್ ಟೇಬಲ್ನ ನಾವು ಹಿಸ್ಟ್ರಿನ ತಿಳ್ಕೊಳೋದಾದರೆ, ಸೊ ನಾವು ಲೆಟ್ ಅಸ್ ಸ್ಟಡಿ ಅಬೌಟ್ ದ ಹಿಸ್ಟ್ರಿ ಆಫ್ ಪಿರಿಯಾಡಿಕ್ ಟೇಬಲ್. ಸೊ ಪಿರಿಯಾಡಿಕ್ ಟೇಬಲ್ನ ಹಿಸ್ಟ್ರಿ ಬಗ್ಗೆ ನಾವೀಗ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಪಿರಿಯಾಡಿಕ್ ಟೇಬಲ್ನ ಹಿಸ್ಟ್ರಿನ ನಾವು ಸ್ಟಡಿ ಮಾಡೋದಾದರೆ, ಸೊ ನಾವು ಮೊದಲನೇದು ನಾವು ಸ್ಟಡಿ ಮಾಡಬೇಕಾಗಿರೋದು, ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಡೊಬ್ರೈನರ್ಸ್ ಲಾ ಆಫ್ ಟ್ರಯೇಡ್ಸ್. ಈಗ ನಾವು ಹೇಳ್ದಂಗೆ 46 ಪಿರಿಯಾಡಿಕ್ ಟೇಬಲ್ಗಳು ಕನ್ಸ್ಟ್ರಕ್ಟ್ ಆದವು. ಅದರೊಳಗೆ ಸಕ್ಸಸ್ ಆಗಿದೆ 46ನೇದು ಮಾಡ್ರನ್ ಪಿರಿಯಾಡಿಕ್ ಟೇಬಲ್. ಇನ್ನು ಮಿಕ್ಕಿದವೆಲ್ಲ ಫೇಲ್ಯೂರ್ ಆದವು. ಹಾಗಾದರೆ ಹಿಸ್ಟ್ರಿ ಆಫ್ ಪಿರಿಯಾಡಿಕ್ ಟೇಬಲ್ ನೋಡೋದಾದರೆ ನಾವು ಡೊಬ್ರೈನರ್ಸ್ ಲಾ ಆಫ್ ಟ್ರಯೇಡ್ಸ್ ನೋಡಬೇಕು. ಎರಡನೇದು ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ ನೋಡಬೇಕು. ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್. ಇನ್ನು ಮೂರನೇದು ದಟ್ ಈಸ್ ಕಾಲ್ಡ್ ಆಸ್ ಮೆಂಡಲೀವ್ಸ್ ಪಿರಿಯಾಡಿಕ್ ಲಾ. ಮೆಂಡಲೀವ್ಸ್ ಪಿರಿಯಾಡಿಕ್ ಲಾ ಮತ್ತು ನಾಲ್ಕನೇದು ಮಾಡ್ರನ್ ಪಿರಿಯಾಡಿಕ್ ಲಾ. ಮಾಡ್ರನ್ ಪಿರಿಯಾಡಿಕ್ ಲಾ ಅಂತನಾದರೂ ಕರಿಬೋದು, ಆರ್ ಇವನ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಹೆನ್ರಿ ಮೋಸ್ಲೆ ಲಾ. ಸೊ ಈ ನಾಲ್ಕರ ಬಗ್ಗೆ ನಾವು ಈ ನಾಲ್ಕು ಪಿರಿಯಾಡಿಕ್ ಟೇಬಲ್ಗಳ ಹಿಸ್ಟ್ರಿನ ನಾವು ಸ್ಟಡಿ ಮಾಡಬೇಕು. ಅದರಲ್ಲಿ ಮೊದಲನೇ ನಾವು ಸ್ಟಡಿ ಮಾಡಬೇಕಾಗಿರೋದು, ಸೊ ನಾವು ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಮೊದಲನೇದು ಡೊಬ್ರೈನರ್ಸ್ ಲಾ ಆಫ್ ಟ್ರಯೇಡ್ಸ್. ಸೊ ಡೊಬ್ರೈನರ್ಸ್ ಲಾ ಆಫ್ ಟ್ರಯೇಡ್ಸ್ ಬಗ್ಗೆ ನಾವೀಗ ಡೀಟೇಲ್ಸ್ ಆಗಿ ತಿಳ್ಕೊಂತ ಹೋಗೋಣ. ಲೆಟ್ ಅಸ್ ಸ್ಟಡಿ ಅಬೌಟ್ ಡೊಬ್ರೈನರ್ಸ್ ಲಾ ಆಫ್ ಟ್ರಯೇಡ್ಸ್. ಸೊ ಡೊಬ್ರೈನರ್ ಅನ್ನೋರು ಈಸ್ ಎಸ್ ಕೆಮಿಸ್ಟ್ ಅವರು. ಸೊ ಅವರು 1816 1817ನಲ್ಲಿ ಅವರು ಒಂದು ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಆ ಟೇಬಲ್ನಲ್ಲಿ ಆ ಟೈಮ್ನಲ್ಲಿ ಡಿಸ್ಕವರ್ ಆದಂತಹ ಎಲಿಮೆಂಟ್ಸು ಒಟ್ಟು 30 ಎಲಿಮೆಂಟ್ಸ್ಗಳು ಗೊತ್ತಿತ್ತು. ಇದು ಫಸ್ಟ್.
ಅವ್ರೇನು ಮಾಡಿದ್ರು, ಈ 30 ಎಲಿಮೆಂಟ್ಸ್ಗಳನ್ನು ಸೊ ಎ ಗ್ರೂಪ್ ಆಫ್ ತ್ರೀ ಎಲಿಮೆಂಟ್ಸ್ನ ಮಾಡ್ಕೊಂತ ಹೋದ್ರು. ಎ ಗ್ರೂಪ್ ಆಫ್ ಹೌ ಮೆನಿ ಎಲಿಮೆಂಟ್ಸ್? 3 ಎಲಿಮೆಂಟ್ಸ್. ಎ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಇದೆಯಲ್ಲ, ದಿಸ್ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಅನ್ನ ಡೊಬ್ರೈನರ್ ಅವರು ಟ್ರಯೇಡ್ಸ್ ಅಂತ ಕರೆದ್ರು. ವಾಟ್ ಈಸ್ ಎ ಟ್ರಯೇಡ್? ಟ್ರಯೇಡ್ ಅಂದ್ರೆ ಎ ಗ್ರೂಪ್ ಆಫ್ 3 ಎಲಿಮೆಂಟ್ಸ್. ಸೊ 3 ಎಲಿಮೆಂಟಿನ ಒಂದು ಗುಂಪಿಗೆ ಅವರು ಟ್ರಯೇಡ್ಸ್ ಅಂತ ಕರೆದ್ರು. ಹಾಗಾದ್ರೆ ಆ ಮೂರು ಎಲಿಮೆಂಟಿನ ಒಂದು ಗುಂಪು ಅಂತ ಬಂದ್ರೆ, ಒಂದು ಎಕ್ಸಾಂಪಲ್ ತಗೊಂಡ್ರೆ ಲಿಥಿಯಂ, ಸೋಡಿಯಂ, potassium. This is a group of 3 elements and lithium, sodium, potassium is called triad. ಒಂದು. ಎರಡನೇದಕ್ಕೆ ಬಂತು ಅಂದ್ರೆ ದಟ್ ಈಸ್ ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ. ಸೊ ಇದು ಮತ್ತೊಂದು 3 ಎಲಿಮೆಂಟಿನ ಗ್ರೂಪ್, ಅದನ್ನ ಟ್ರಯೇಡ್ಸ್ ಅಂತ ಕರೆದು. ಇನ್ನ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಈ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಇದೆಯಲ್ಲ, ಇದು ಮತ್ತೊಂದು 3 ಎಲಿಮೆಂಟಿನ ಗ್ರೂಪ್, ಇದನ್ನು ಕೂಡ ಅವರು ಟ್ರಯೇಡ್ಸ್ ಅಂತ ಕರೆದು. ಹಾಗಾದ್ರೆ ಮೂರು ಎಲಿಮೆಂಟ್ ಇರುವಂತಹ ಒಂದು ಗ್ರೂಪನ್ನ ಡೊಬ್ರೈನರ್ ಅವರು ಟ್ರಯೇಡ್ಸ್ ಅಂತ ಕರೆದ್ರು. ಇದನ್ನ ಆಧಾರವಾಗಿ ಇಟ್ಕೊಂಡು ಡೊಬ್ರೈನರ್ಸ್ ಲಾ ಆಫ್ ಟ್ರಯೇಡ್ಸ್ ನಾವೀಗ ವಿ ಹ್ಯಾವ್ ಟು ಸ್ಟೇಟ್ ಡೊಬ್ರೈನರ್ಸ್ ಲಾ ಆಫ್ ಟ್ರಯೇಡ್ಸ್. ಹಾಗಾದ್ರೆ ಡೊಬ್ರೈನರ್ಸ್ ಲಾ ಆಫ್ ಟ್ರಯೇಡ್ಸ್ ಏನ್ ಹೇಳುತ್ತೆ ಅಂತ ನೋಡೋಣ. ಸೊ ಲೆಟ್ ಅಸ್ ಸಿ ದ ಲಾ ಆಫ್ ಡೊಬ್ರೈನರ್ಸ್. ಸೊ ಏನ್ ಹೇಳುತ್ತೆ ಡೊಬ್ರೈನರ್ಸ್ ಲಾ ಆಫ್ ಟ್ರಯೇಡ್ಸ್? ಇಟ್ ಸ್ಟೇಟ್ಸ್ ದಟ್ the atomic mass of middle element is equal to average atomic mass of other two elements. Average atomic mass of other two elements. So this is called as Dobrainer's law of triads. So ಏನು ಹೇಳ್ತಾನೆ, 3 ಎಲಿಮೆಂಟ್ಗಳಿವೆ, ಎ, ಬಿ ಮತ್ತೆ ಸಿ. ಈ ಮೂರರಲ್ಲಿ 3 ಎಲಿಮೆಂಟ್ನಲ್ಲಿ ಬಿ ಇಸ್ ದ ಮಿಡಲ್ ಎಲಿಮೆಂಟ್. ಈ ಬಿ ಅನ್ನುವಂತಹ ಮಿಡಲ್ ಎಲಿಮೆಂಟಿನ ಅಟಾಮಿಕ್ ಮಾಸು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಆವರೇಜ್ ಅಟಾಮಿಕ್ ಮಾಸ್ ಆಫ್ ಅದರ್ 2 ಎಲಿಮೆಂಟ್. ಆವರೇಜ್ ಅಂದರೆ ಅದರ್ 2 ಅಂದರೆ ಒಂದು ಎ ಇನ್ನೊಂದು ಸಿ. ಇವೆರಡರ ಆವರೇಜ್ ಅಂದರೆ ಎನ ಸಿನ ಆ್ಯಡ್ ಮಾಡಿ 2 ಇಂದ ಡಿವೈಡ್ ಮಾಡಿ. ಸೊ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ 2. This is called as Dobrainer's law of triads. So among 3 elements A, B and C, the atomic mass of the middle element will be equal to average atomic mass of other 2 elements. Therefore B is equal to A plus C divided by 2. This B is equal to A plus C by 2 is called Dobrainer's law of triads. ಅವರ ಪ್ರಕಾರ 3 ಎಲಿಮೆಂಟ್ಗಳಿವೆ, ಒಂದು ಎ, ಇನ್ನೊಂದು ಬಿ, ಇನ್ನೊಂದು ಸಿ. ಬಿ ಅನ್ನೋದು ಎ ಮತ್ತು ಸಿ ನ ಮಿಡಲ್ ಎಲಿಮೆಂಟು. ಹಾಗಾದರೆ ಬಿ ನ ಅಟಾಮಿಕ್ ಮಾಸ್ ಯಾರಿಗೆ ಈಕ್ವಲ್ ಆಗಿರುತ್ತೆ ಅಂದರೆ ಎ ಮತ್ತು ಸಿ ನ ಆವರೇಜ್ ಎ ಮತ್ತು ಸಿ ನ ಅಟಾಮಿಕ್ ಮಾಸ್ನ ಆ್ಯಡ್ ಮಾಡಿ 2 ಇಂದ ಡಿವೈಡ್ ಮಾಡೋದು, ಅಂದರೆ ಆವರೇಜ್ ಅಟಾಮಿಕ್ ಮಾಸ್ ಆಫ್ ಅದರ್ 2 ಎಲಿಮೆಂಟ್ಸ್ಗೆ ಈಕ್ವಲ್ ಆಗಿರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಡೊಬ್ರೈನರ್ಸ್ ಲಾ ಆಫ್ ಟ್ರಯೇಡ್ಸ್. ಫಾರ್ ಎಕ್ಸಾಂಪಲ್ಗೆ ಹೋಗೋಣ. ಐ ವಿಲ್ ಟೇಕ್ ಎಕ್ಸಾಂಪಲ್ ನಂಬರ್ 1. ಸೊ ಎಕ್ಸಾಂಪಲ್ ನಂಬರ್ 1ನಲ್ಲಿ ನಾನೀಗ ಐ ವಿಲ್ ಟೇಕ್ ದ ಫಸ್ಟ್ ಸೆಟ್ ಆಫ್ ಟ್ರಯೇಡ್ಸ್, ದಟ್ ಈಸ್ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂನ ತಗೊಂಡ್ರೆ, ಸೊ ಲಿಥಿಯಂದು ಅಟಾಮಿಕ್ ಮಾಸು 7, ಪೊಟ್ಯಾಷಿಯಂದು ಅಟಾಮಿಕ್ ಮಾಸು 39. ದೆನ್ ವಾಟ್ ಈಸ್ ದ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ? ಸೊ ಇದಕ್ಕೆ ಡೊಬ್ರೈನರ್ಸ್ ಲಾ ಹಾಕ್ಬೇಕು ನಾವು. ಹಾಗಾದರೆ ಸೋಡಿಯಂನ ಅಟಾಮಿಕ್ ಮಾಸ್ ಬೇಕು ಅಂದರೆ, if you want the atomic mass of sodium, add the atomic mass of lithium and potassium, that is 7 plus 39 and divide it by 2. So atomic mass of sodium is equal to 2 add ಮಾಡಿದ್ರೆ 46 divided by 2. 46ನ 2 ಇಂದ ಡಿವೈಡ್ ಮಾಡಿದ್ರೆ we will get 23. So 23 is the atomic mass of sodium. ಹಾಗಾದರೆ ಈ ಮಿಡಲ್ ಎಲಿಮೆಂಟ್ದು ಅಟಾಮಿಕ್ ಮಾಸ್ ಬೇಕು ಅಂದರೆ, ಸೊ ಉಳಿದೆರಡು ಎಲಿಮೆಂಟ್ಗಳ ಅಟಾಮಿಕ್ ಮಾಸ್ನ ಆ್ಯಡ್ ಮಾಡಿ 2 ಇಂದ ಡಿವೈಡ್ ಮಾಡಿ.
ಸೊ ಇದು ಒಂದು ಎಕ್ಸಾಂಪಲ್. ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಸೊ ಇನ್ನೊಂದು ಎಕ್ಸಾಂಪಲ್ ನಾನು ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ತಗೊಂತೀನಿ. ಸೊ ಅಮಾಂಗ್ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಸೊ ಮಧ್ಯದ ಈಗ ಕ್ಲೋರಿನ್ ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ. ದ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ is 35.5 and atomic mass of iodine is 127. Now find the atomic mass of bromine. ಸೊ ಬ್ರೋಮಿನ್ ಮಿಡಲ್ ಎಲಿಮೆಂಟ್ ಈ ಟ್ರಯಡ್ ಅಲ್ಲಿ. ಹಾಗಾದ್ರೆ ಅಟಾಮಿಕ್ ಮಾಸ್ ಆಫ್ ಬ್ರೋಮಿನ್ ಈಸ್ ಈಕ್ವಲ್ ಟು ಆವರೇಜ್ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ ಅಂಡ್ ಅಯೋಡಿನ್. ಹಾಗಾದ್ರೆ ಇಫ್ ಯು ವಾಂಟ್ ದ ಅಟಾಮಿಕ್ ಮಾಸ್ ಆಫ್ ಬ್ರೋಮಿನ್, ಆಡ್ ದ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ and atomic mass of iodine and divide it by 2. Therefore the atomic mass of bromine is, so ಎರಡು ಆ್ಯಡ್ ಮಾಡಿದ್ರೆ 0.5 ಹಾಗೆ ಇಟ್ಕೊಳ್ಳೋಣ. ಸೊ 5ಗೆ 7 ಸೇರಿಸಿದ್ರೆ 12, 3 + 3 6, 162 divided by 2. ಸೊ ಅಟಾಮಿಕ್ ಮಾಸ್ ಆಫ್ ಬ್ರೋಮಿನ್ is equal to, ಸೊ ಡಿವೈಡ್ ಮಾಡೋಣ, 8 2s are 16, 2 8s are 16, 2 1s are 2, 2 2s are 2 5s are, so 81.25. This is the atomic mass of the middle element bromine. ಅದೇ ತರ let us find the atomic mass of let us take one more example, that is example number 3. That is we can take calcium, strontium, barium. Atomic mass of calcium is 40. Atomic mass of barium is 137. Now what is the atomic mass of strontium? The atomic mass of strontium is equal to average atomic mass of calcium and barium and 40 plus 137 by 2. So that is equal to atomic mass of strontium is equal to 0 plus 7 is 7, 4 plus 3 is 7, 177 by 2. That is equal to 2 8s are 16. In 1 mictode 2 8s are 16, 1 mictode 2 5s are 10. Therefore atomic mass of strontium is 88.5. Strontium is the middle element of chlorine and iodine. So ಈ ರೀತಿ ನಾವು we have to find out the atomic mass of the middle element. So middle element the atomic mass ಅನ್ನ find out ಮಾಡಬೇಕು. ಅದೇ ತರ ಸುಮ್ಮನೆ ಒಂದು ಜನರಲ್ ಆಗಿ ತಗೊಂತೀನಿ. ಸೊ ಎಕ್ಸಾಂಪಲ್ 4 ಅಲ್ಲಿ, ಸೊ ದೇರ್ ಆರ್ 3 ಎಲಿಮೆಂಟ್ಸ್ ಎ, ಬಿ ಅಂಡ್ ಸಿ. ಸೊ 3 ಎಲಿಮೆಂಟ್ನ ಕೊಟ್ಟಿದ್ದಾರೆ. ಈ 3 ಎಲಿಮೆಂಟ್ನಲ್ಲಿ ಅಟಾಮಿಕ್ ಮಾಸ್ ಆಫ್ ಬಿ ಕೊಟ್ಟಿದ್ದಾರೆ 110 ಅಂತ. ಅಟಾಮಿಕ್ ಮಾಸ್ ಆಫ್ ಸಿ ಕೊಟ್ಟಿದ್ದಾರೆ, ಇಟ್ ಈಸ್ ಈಕ್ವಲ್ ಟು ಒಂದು 30 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಫೈಂಡ್ ದ ಅಟಾಮಿಕ್ ಮಾಸ್ ಆಫ್ ಎ. ಸೊ ಎ ಮತ್ತು ಸಿಗೆ ಮಿಡಲ್ ಎಲಿಮೆಂಟ್ ಬಿ. ಈಗ ಡೊಬ್ರೈನರ್ಸ್ನ ಅಪ್ಲೈ ಮಾಡಿ. ಇಲ್ಲಿ ಕೊಟ್ಟಿರೋದು ಬಿದು ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ, ಸಿ ಇಸ್ ಗಿವನ್, ವಿ ಡೋಂಟ್ ನೋ ವಾಟ್ ಈಸ್ ದ ಅಟಾಮಿಕ್ ಮಾಸ್ ಆಫ್ ಎ. ಸೊ ಡೊಬ್ರೈನರ್ಸ್ ಅವರ ಪ್ರಕಾರ ಮಿಡಲ್ ಎಲಿಮೆಂಟ್ ಬಿ, ಅಟಾಮಿಕ್ ಮಾಸ್ ಆಫ್ ಮಿಡಲ್ ಎಲಿಮೆಂಟ್ ಬಿ ಈಸ್ ಈಕ್ವಲ್ ಟು ಆವರೇಜ್ ಅಟಾಮಿಕ್ ಮಾಸ್ ಆಫ್ ಎ ಅಂಡ್ ಸಿ. ಸೊ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ 2. ಬಿ ಈಸ್ ಈಕ್ವಲ್ ಟು ಎ ಅಂದರೆ b andre already we know that what is the value of b, 110 is equal to a, we don't know, plus c is 30 divided by 2. So a plus 30 is equal to 110 into 2. So a plus 30 is equal to 2 zeros are 0, 2 ones are 2, 2 ones are 2. So atomic mass of element a is equal to 220 plus 30 become minus 30. Therefore atomic mass of element A is equal to, so 210 minus 30 will be equal to 190. So 190 is the atomic mass of, that is element A. ಅದೇ ತರ ನಾವು let us find out the atomic mass of C find out ಮಾಡೋಣ. Again I will take one more example. This is example number 5. Example number 5 ನಲ್ಲಿ I will take an example. 3 elements ಇದೆ, A, B, C. Atomic mass of A is given as 20. Atomic mass of B is given as 50. Now find the atomic mass of C. So ಡಬ್ರೈನರ್ಸ್ ಅವರ ಪ್ರಕಾರ B is equal to A plus C by 2. So B 50 is equal to A 20 plus C we don't know divided by 2.
ಸೊ 20 ಪ್ಲಸ್ ಸಿ ಈಸ್ ಈಕ್ವಲ್ ಟು 50. ಈ 2ನ ಮಲ್ಟಿಪ್ಲೈ ಮಾಡಿದ್ರೆ 50 ಇಂಟು 2. ಸೊ 20 ಪ್ಲಸ್ ಸಿ ಈಸ್ ಈಕ್ವಲ್ ಟು 100. ಸೊ ಸಿ ಈಸ್ ಈಕ್ವಲ್ ಟು 100 minus 20. So therefore atomic mass of element C is equal to 100 minus 20 is 80. ಈ ರೀತಿ ನಾವು ಅಟಾಮಿಕ್ ಮಾಸ್ ಅನ್ನ ಐದರ್ ಎ ಬಿ ಆರ್ ಸಿ ಮೂರರಲ್ಲಿ ಎರಡು ಕೊಟ್ಟಿರ್ತಾನೆ ಅಟಾಮಿಕ್ ಮಾಸ್, ಇನ್ನೊಂದನ್ನ ಫೈಂಡ್ ಔಟ್ ಮಾಡಬೇಕು. ಇದಾದ್ಮೇಲೆ ನಾವು ತಿಳ್ಕೊಬೇಕಾದ್ರೆ ವೆರಿ ಇಂಪಾರ್ಟೆಂಟ್, ವಾಟ್ ಈಸ್ ದ ಲಿಮಿಟೇಷನ್ಸ್ ಆಫ್ ಡೊಬರೈನರ್ಸ್ ಲಾ ಆಫ್ ಟ್ರೈಡ್ಸ್. ಸೊ ಡೊಬರೈನರ್ಸ್ ಲಾ ಆಫ್ ಟ್ರೈಡ್ಸ್ ನ ಲಿಮಿಟೇಷನ್ ಏನು ಅಂತ ಕೇಳಿದ್ದಾನೆ. ಆ ಲಿಮಿಟೇಷನ್ ಏನಂತ ನೋಡೋದಾದ್ರೆ ನಾವೀಗ ನೋಡಿದ್ವು ಔಟ್ ಆಫ್ 30 ಎಲಿಮೆಂಟ್ಸ್ ನಲ್ಲಿ ಸೊ 3 ಸೆಟ್ ಇದೆ ಅಂದ್ರೆ 9 ಎಲಿಮೆಂಟ್ಸ್ಗೆ ಮಾತ್ರ ಡೊಬರೈನರ್ಸ್ ಲಾ ಅಪ್ಲೈ ಆಗುತ್ತೆ. ಇನ್ನು ಉಳಿದಂತಹ 21 ಎಲಿಮೆಂಟ್ಸ್ಗೆ ಈ ಡೊಬರೈನರ್ಸ್ ಲಾ ಆಫ್ ಟ್ರೈಡ್ಸ್ ನ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಏನಂತ ಬರೆಯೋಣ, this law is failure because this law is applicable only for few elements. This law is applicable only for few elements and not for this law is applicable only for few elements and not for all elements. So this is the limitation or disadvantages of Dobereiner's law of triads. Due to the failure of Dobereiner's law of triads, ನಾವು ಇನ್ನೊಂದು ಲಾದು ಹಿಸ್ಟ್ರಿ ನೋಡೋಣ. ದಟ್ ಈಸ್ ಕಾಲ್ಡ್ ನೋಡಿ Dobereiner's law ಇದು ಫೇಲ್ ಆಗಕ್ಕೆ ಕಾರಣ. ಸೊ ಔಟ್ ಆಫ್ 30 ಎಲಿಮೆಂಟ್ಸ್ ಓನ್ಲಿ 9 elements this law can be applied. The remaining 21 elements we cannot apply this law. ಈ ಲಾನ ಮಿಕ್ಕಿದಂತಹ 21 ಎಲಿಮೆಂಟ್ಸ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಡೊಬರೈನರ್ಸ್ ಲಾ ಆಫ್ ಟ್ರೈಡ್ಸ್ ಫೇಲ್ಯೂರ್ ಆಯಿತು. ಈಗ ನಾವು ಹೋಗ್ತಾ ಇದ್ದೀವಿ, ದಟ್ ಈಸ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಆಕ್ಟಾ ಅಂದರೆ 8 ಅಂತ ಅರ್ಥ. ಸೊ ನಾವು ಲೆಟ್ ಅಸ್ ಸ್ಟಡಿ ಅಬೌಟ್ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್. ಈ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್, ನ್ಯೂಲ್ಯಾಂಡ್ ಅನ್ನೋನು ಕೂಡ ಒಬ್ಬ ಈಸ್ ಎ ಕೆಮಿಸ್ಟ್. ಸೊ ಇನ್ 1866 ನ್ಯೂಲ್ಯಾಂಡ್ ಆ ಸಂದರ್ಭದಲ್ಲಿ 58 ಎಲಿಮೆಂಟ್ಸ್ಗಳು ಗೊತ್ತಿತ್ತು. ಆ 58 ಎಲಿಮೆಂಟ್ಸ್ಗಳನ್ನು ನ್ಯೂಲ್ಯಾಂಡ್ ಅವರು ತಮ್ಮ ಒಂದು ಪಿರಿಯಾಡಿಕ್ ಟೇಬಲ್ನಲ್ಲಿ ಆ 58 ಎಲಿಮೆಂಟ್ಸ್ಗಳನ್ನು ತಮ್ಮ ಪಿರಿಯಾಡಿಕ್ ಟೇಬಲ್ನಲ್ಲಿ ಅವರು ಜೋಡಿಸ್ತಾ ಹೋದ್ರು. ಈಗ ನಾವು ತಿಳ್ಕೊಳ್ಳೋಣ. ಸೊ ನ್ಯೂಲ್ಯಾಂಡ್ ಅವರ ಒಂದು ಪಿರಿಯಾಡಿಕ್ ಟೇಬಲ್ ಬಗ್ಗೆ ತಿಳ್ಕೊಂತ ಹೋಗೋಣ. ಸೊ ನ್ಯೂಲ್ಯಾಂಡ್ ಅವರು ತಮ್ಮ ಈ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ನ ಯಾರಿಗೆ ಕಂಪೇರ್ ಮಾಡಿದ್ರು ಅಂದರೆ, ಈ ಕಂಪೇರ್ ಈಸ್ ಲಾ ಫಾರ್ ಮ್ಯೂಸಿಕಲ್ ನೋಟ್ಸ್. ಸೊ ಸಂಗೀತದ ಸ್ವರಗಳಿಗೆ ತಮ್ಮ ಲಾನ ಕಂಪೇರ್ ಮಾಡಿದ್ರು. ಈಗ ಸಂಗೀತ ಸ್ವರಗಳು ಅಂತ ತಗೊಂಡ್ರೆ 7 ಸ್ವರಗಳು ಬರುತ್ತೆ. ಸ, ರಿ, ಗ, ಮ, ಪ, ದ, ನೀ ಆದಮೇಲೆ ನೋಡಿ 1 2 3 4 5 6 7 ನೀ ಆದಮೇಲೆ ಸೊ ಒಂದೇನಿರುತ್ತೋ ಮತ್ತೆ 8 ಅದೇ ಬರುತ್ತೆ. ಸೊ ಮೊದಲನೇ ಸ್ವರನೂ ಅದೇ, 8ನೇ ಸ್ವರನೂ ಅದೇ. ಹಾಗಾದ್ರೆ ಅದು ಇದೇ ಥರ ಅವರು ತಮ್ಮ ಲಾನ ಕಂಪೇರ್ ಮಾಡ್ತಾ ಹೋದರು. ಸೊ ಸ, ರಿ, ಗ, ಮ, ಪ, ದ, ನೀ ಆದಮೇಲೆ ವಾಪಸ್ಸು ಸಾನೆ ಬರುತ್ತೆ. ಹಾಗಾದರೆ ಮೊದಲನೇ ಸ್ವರನೂ ಅದೇ, 8ನೇ ಸ್ವರನೂ ಅದೇ ಥರ ಇವರು ತಮ್ಮ ಲಾನ ಅವರು ಕಂಪೇರ್ ಮಾಡ್ತಾ ಹೋದರು. ಸೊ ಇಲ್ಲೂ ಕೂಡ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್. ನ್ಯೂಲ್ಯಾಂಡ್ ಅವರು ಎಲಿಮೆಂಟ್ಸ್ಗಳನ್ನು ಅರೇಂಜ್ ಮಾಡಿದ್ರು. ಹೇಗೆ? ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್. Elements are arranged in the increasing order of their atomic mass. ಇವರು ಕೂಡ ಅಟಾಮಿಕ್ ಮಾಸ್ ಅನ್ನ ಆಧಾರವಾಗಿ ಇಟ್ಕೊಂಡು ಎಲಿಮೆಂಟ್ಸ್ಗಳನ್ನು ಜೋಡಿಸ್ತಾ ಹೋದ್ರು. ಆಯ್ತು, ಹಾಗಾದ್ರೆ ಲಾ ಏನು ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಲಾ ಪ್ರಕಾರ the properties
the properties of every eighth element, the property of every first element, the property of every first element will be similar, the property of every first element will be similar to property of every eighth element, every eighth element. ಸೊ ಅಂದರೆ ಅರ್ಥ ಈಗ ನೋಡಿ, ಮೊದಲನೇ ಸ್ವರ ಎಂಟನೇ ಸ್ವರ ಸೇಮ್ ಇದೆ ಅಂದರೆ, ಸೊ ಮೊದಲನೇ ಎಲಿಮೆಂಟಿನ ಪ್ರಾಪರ್ಟಿನೂ ಎಂಟನೇ ಎಲಿಮೆಂಟಿನ ಪ್ರಾಪರ್ಟಿ ಒಂದೇ. ಇದೇ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್. ಒಂದನೇ ಎಲಿಮೆಂಟ್ನ ಎಂಟನೇ ಎಲಿಮೆಂಟ್ಗೆ ಕಂಪೇರ್ ಮಾಡ್ತಾನೆ, ಅದಕ್ಕೆ ಅವರು ಆಕ್ಟೇವ್ಸ್ ಅನ್ನೋ ಪದನ ಬಳಸಿರೋದು. ದ ಪ್ರಾಪರ್ಟಿ ಆಫ್ ಎವರಿ ಫಸ್ಟ್ ಎಲಿಮೆಂಟ್ ವಿಲ್ ಬಿ ಸಿಮಿಲರ್ ಟು ಪ್ರಾಪರ್ಟಿ ಆಫ್ ಎವರಿ ಏಯ್ತ್ ಎಲಿಮೆಂಟ್. ದಿಸ್ ಈಸ್ ಕಾಲ್ಡ್ ಆಸ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಇದನ್ನೇ ನಾವು ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಾದ್ಮೇಲೆ ನೆಕ್ಸ್ಟು ನಾವು ನೋಡಬೇಕಾಗಿರೋದು ಲೆಟಸ್ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಈಗ ನಾವು ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ದು ಲಿಮಿಟೇಷನ್ಸ್ನ ನೋಡ್ತಾ ಹೋಗೋಣ. ಸೊ ಎಲ್ಲೆಲ್ಲಿ ಇದನ್ನು ನಾವು ಯಾಕೆ ಈ ಲಾ ಫೇಲ್ಯೂರ್ ಆಯಿತು, ಡಿಮೆರಿಟ್ಸ್ ಅಂದರೂ ಒಂದೇ, ಡಿಸ್ಅಡ್ವಾಂಟೇಜ್ ಅಂದರೂ ಒಂದೇ, ಲಿಮಿಟೇಷನ್ಸ್ ಅಂದರೂ ಒಂದೇ. ಹಾಗಾದರೆ ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ದಟ್ ಈಸ್ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್. ಸೊ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ದು ಲಿಮಿಟೇಷನ್ಸ್ನ ನಾವು ನೋಡೋಣ. ಸೊ ಲಿಮಿಟೇಷನ್ಸ್ನಲ್ಲಿ ಮೊದಲನೇ ಲಿಮಿಟೇಷನ್ಸ್ ನೋಡೋದಾದರೆ, ದ ಫಸ್ಟ್ ಲಿಮಿಟೇಷನ್ ಈಸ್ ದಿಸ್ ಲಾ ಈಸ್ ಅಪ್ಲಿಕಬಲ್. This law is applicable only. This law is applicable only up to. This law is applicable only up to calcium. So ಈ ಲಾ ಕ್ಯಾಲ್ಸಿಯಂ ತನಕ, ಕ್ಯಾಲ್ಸಿಯಂ ಎಲಿಮೆಂಟ್ ತನಕ ಈ ಲಾ ಅಪ್ಲೈ ಆಗುತ್ತೆ. ಮುಂದೆ ಬರುವಂತಹ ಯಾವುದೇ ಎಲಿಮೆಂಟ್ಗೂ ಕೂಡ ಈ ಒಂದು ಲಾ ಅಂದರೆ ದ ಪ್ರಾಪರ್ಟಿ ಆಫ್ ಎವರಿ ಫಸ್ಟ್ ಎಲಿಮೆಂಟ್ ವಿಲ್ ಬಿ ಸಿಮಿಲರ್ ಟು ಪ್ರಾಪರ್ಟಿ ಆಫ್ ಎವರಿ ಏಯ್ತ್ ಎಲಿಮೆಂಟು ಅಪ್ಲಿಕಬಲ್ ಆಗೋದಿಲ್ಲ. ಹಾಗಾದರೆ ಮೊದಲನೇ ಫೇಲ್ಯೂರ್ಗೆ ಕಾರಣ, ಸೊ ಈಗ ಹೇಳಬೇಕು, ದಿಸ್ ಲಾ ಈಸ್ ಅಪ್ಲಿಕಬಲ್ ಓನ್ಲಿ ಅಪ್ ಟು ಕ್ಯಾಲ್ಸಿಯಂ. ಸೊ ಕ್ಯಾಲ್ಸಿಯಂ ತನಕ ಏನೇನು ಎಲಿಮೆಂಟ್ಸ್ ಬರುತ್ತೋ ಅಲ್ಲಿ ತನಕ ಮಾತ್ರ ಈ ಲಾ ಅಪ್ಲೈ ಆಗುತ್ತೆ. ಕ್ಯಾಲ್ಸಿಯಂ ನಂತರ ಬರುವ ಯಾವುದೇ ಎಲಿಮೆಂಟ್ಗೂ ಕೂಡ ಈ ಒಂದು ಲಾ ಅಪ್ಲೈ ಆಗೋದಿಲ್ಲ. ಇದು ಮೊದಲನೇದು. ಇನ್ನು ಎರಡನೇದಕ್ಕೆ ಬಂತು ಅಂದರೆ, ಸೊ ಇವರ ಒಂದು ಟೇಬಲ್ನಲ್ಲಿ ನೋ ಸ್ಪೇಸ್ ಆರ್ ಗ್ಯಾಪ್, ನೋ ಸ್ಪೇಸ್ ಈಸ್ ಲೆಫ್ಟ್ ಫಾರ್ ನ್ಯೂ ಡಿಸ್ಕವರಿಂಗ್ ಎಲಿಮೆಂಟ್ಸ್. ಸೊ ನ್ಯೂ ಡಿಸ್ಕವರಿಂಗ್ ಎಲಿಮೆಂಟ್ಸ್ಗಳಿಗೆ ಇವರ ಟೇಬಲ್ನಲ್ಲಿ ಜಾಗ ಇರಲಿಲ್ಲ. ಹೊಸದಾಗಿ ಆವಿಷ್ಕಾರ ಮಾಡುವಂತಹ ಎಲಿಮೆಂಟ್ಸ್ಗಳಿಗೆ ಇವರ ಒಂದು ಟೇಬಲ್ನಲ್ಲಿ ಜಾಗ ಇರಲಿಲ್ಲ. ಇದು ಇವರ ಮತ್ತೊಂದು ಫೇಲ್ಯೂರ್ಗೆ ಕಾರಣ. ಇನ್ನು ಮೂರನೇ ಫೇಲ್ಯೂರ್ಗೆ ಬರೋಣ. ಸೊ ದ ಥರ್ಡ್ ಫೇಲ್ಯೂರ್ಗೆ ಕಾರಣ ಏನಪ್ಪ ಅಂದರೆ, ಸೊ ಡಿಸ್ಸಿಮಿಲರ್ ಎಲಿಮೆಂಟ್ಸ್ಗಳನ್ನು, ಸೊ ಡಿಸ್ಸಿಮಿಲರ್ ಪ್ರಾಪರ್ಟಿ ಎಲಿಮೆಂಟ್ಸ್, ಸೊ ಬೇರೆ ಬೇರೆ ಪ್ರಾಪರ್ಟಿ ಅಂದರೆ ಡಿಸ್ಸಿಮಿಲರ್ ಪ್ರಾಪರ್ಟಿ ಎಲಿಮೆಂಟ್ಸ್ ಆರ್ ಕೆಪ್ಟ್ ಇನ್ ಸೇಮ್ ಸ್ಲಾಟ್. ಸೊ ಪ್ರಾಪರ್ಟಿ ಸೇಮ್ ಇರೋದಿಲ್ಲ, ಅಂತಹ ಎಲಿಮೆಂಟ್ಸ್ಗಳನ್ನು ಕೆಪ್ಟ್ ಇನ್ ಸೇಮ್ ಸ್ಲಾಟ್, ಅಂತಹ ಎಲಿಮೆಂಟ್ಗಳನ್ನು ಒಂದೇ ಸ್ಲಾಟಲ್ಲಿ ಇಡೋದು, ಆರ್ ಕೆಪ್ಟ್ ಇನ್ ದ ಸೇಮ್ ಸ್ಲಾಟ್, ಬಟ್ ಸಿಮಿಲರ್ ಪ್ರಾಪರ್ಟಿ ಎಲಿಮೆಂಟ್ಸ್ are kept separately. ಸೊ ಇದಕ್ಕೊಂದು ಎಕ್ಸಾಂಪಲ್ನ ತಗೊತೀನಿ ನಾನು. ಸೊ ಇದಕ್ಕೆ ಎಕ್ಸಾಂಪಲ್ ತಗೊಳೋದಾದರೆ, ಈಗ ನೋಡಿ, ಕೊಬಾಲ್ಟು ಮತ್ತು ನಿಕ್ಕಲ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಇದಕ್ಕೆ ಈಗ ತಗೊಳ್ಳೋಣ. ಕೊಬಾಲ್ಟು ಮತ್ತು ನಿಕ್ಕಲನ್ನು ಒಂದೇ ಸ್ಲಾಟಲ್ಲಿ ಇಟ್ಟರು. ಇದನ್ನು ಯಾರ ಜೊತೆಗೆ ಜೋಡಿಸಿದ್ದಾರೆ ಅಂದರೆ, ಹೈಡ್ರೋಜನ್, ಫ್ಲೋರಿನ್, ಕ್ಲೋರಿನ್, ಇವ್ರ ಜೊತೆಗೆ
ಕೊಬಾಲ್ಟ್ ಅಂಡ್ ನಿಕ್ಕಲ್ ಬ್ರೋಮಿನ್. ನೋಡಿ ಕೊಬಾಲ್ಟು ನಿಕ್ಕಲ್ನ ಒಂದೇ ಸ್ಲಾಟಲ್ಲಿ ಇಟ್ಟರು ಒಂದು. ಎರಡನೇದು ಈಗ ಜೋಡಿಸಿದೀವಿ ಅಂದರೆ ಈ ಎಲ್ಲ ಎಲಿಮೆಂಟ್ಸ್ಗಳ ಪ್ರಾಪರ್ಟಿ ಒಂದೇ ಆಗಿರೋ, ಅಂದರೆ ಈಗ ಹೈಡ್ರೋಜನ್ಗೆ ಕಂಪೇರ್ ಮಾಡಿದ್ರೆ ಫ್ಲೋರಿನ್ ಪ್ರಾಪರ್ಟಿ ಒಂದೇ ಇರಬೇಕು, ಕ್ಲೋರಿನ್ಗೆ ಕಂಪೇರ್ ಮಾಡಿದ್ರೆ ಕೊಬಾಲ್ಟ್ ಮತ್ತು ನಿಕ್ಕಲ್ನ ಪ್ರಾಪರ್ಟಿ ಒಂದೇ ಇರಬೇಕು. ಸೊ ಒಂದೇ ಸ್ಲಾಟಲ್ಲಿ ಇಟ್ಟರು ಕೂಡ, ಸೊ ಎಂತಹ ಎಲಿಮೆಂಟ್ಸ್ನ ಒಂದೇ ಸ್ಲಾಟಲ್ಲಿ ಇಟ್ಟರು, ಡಿಸ್ಸಿಮಿಲರ್ ಎಲಿಮೆಂಟ್ಸ್ನ ಒಂದೇ ಸ್ಲಾಟಲ್ಲಿ ಇಟ್ಟರು, ಬಟ್ ಸಿಮಿಲರ್ ಎಲಿಮೆಂಟ್ಸ್ನ, ಫಾರ್ ಎಕ್ಸಾಂಪಲ್ ಕೊಬಾಲ್ಟು ನಿಕ್ಕಲ್ನ ಪ್ರಾಪರ್ಟಿ ಈ ಸೇಮ್ ಆಸ್ ಐರನ್, ಬಟ್ ಕೊಬಾಲ್ಟ್ ನಿಕ್ಕಲ್ಲಿಂದ ಐರನ್ ಅನ್ನು ಸಪ್ರೇಟ್ ಆಗಿಟ್ರು. ಅಂದರೆ ಅರ್ಥ ಡಿಸ್ಸಿಮಿಲರ್ ಎಲಿಮೆಂಟ್ಸ್ನ ಒಟ್ಟಿಗೆ ಇಡೋದು, ಸಿಮಿಲರ್ ಪ್ರಾಪರ್ಟಿ ಎಲಿಮೆಂಟ್ಸ್ಗಳನ್ನು ಬೇರೆ ಬೇರೆ ಇಡೋದು. ಸೊ ಇದು ಇವರ ಮತ್ತೊಂದು ಫೇಲ್ಯೂರ್ಗೆ ಕಾರಣ ಆಯಿತು. ನಾಲ್ಕನೇ ಮತ್ತು ಕೊನೆಯ ಫೇಲ್ಯೂರ್ಗೆ ಕಾರಣ ಏನಪ್ಪ ಅಂದರೆ, ಸೊ ದೇರ್ ಈಸ್ ನೋ ಸಾರಿ ದಿಸ್ law is irrelevant. This law is irrelevant after the discovery of noble gas. ಸೊ ನೊಬಲ್ ಗ್ಯಾಸು ಡಿಸ್ಕವರ್ ಆಗೋಕ್ಕೂ ಈ ಲಾ ಮತ್ತು ನೊಬಲ್ ಗ್ಯಾಸು, ಸೊ ಅವನು ಹೇಳ್ತಾನೆ ವಿತ್ ದ ಡಿಸ್ಕವರಿ ಆಫ್ ನೊಬಲ್ ಗ್ಯಾಸ್ ದ ಲಾ ಆಫ್ ಆಕ್ಟೇವ್ಸ್ ಬಿಕಮ್ ಇರ್ರಿಲೆವೆಂಟ್. ಸೊ ನೊಬಲ್ ಗ್ಯಾಸು ಡಿಸ್ಕವರ್ ಆದಮೇಲೆ ಈ ರಾಗು ಅದಕ್ಕೂ ಇರ್ರಿಲೆವೆಂಟ್ ಆಯಿತು, ರಿಲೆವೆಂಟೇ ಇಲ್ಲ, ಸಂಬಂಧನೇ ಇಲ್ದಂಗೆ ಆಗೋಯ್ತು. ದಿಸ್ ಲಾ ಈಸ್ ಇರ್ರಿಲೆವೆಂಟ್ ಆಫ್ಟರ್ ದ ಡಿಸ್ಕವರ್ ಆಫ್ ನೊಬಲ್ ಗ್ಯಾಸ್ನ ಡಿಸ್ಕವರ್ನ ನಂತರ ಸೊ ಈ ಲಾ ಇರ್ರಿಲೆವೆಂಟ್ ಆಗೋಯ್ತು. ಸೊ ಈ ಲಾ ಆಫ್ ಆಕ್ಟೇವ್ಸ್ ಬಿಕಮ್ ಇರ್ರಿಲೆವೆಂಟ್. ಸೊ ಈ ಲಾ ಇರ್ರಿಲೆವೆಂಟ್ ಅಂದರೆ ಅರ್ಥ ಈ ಲಾಗೂ ಡಿಸ್ಕವರ್ ಆದಂಥ ನೊಬಲ್ ಗ್ಯಾಸ್ಗೂ ಸಂಬಂಧವೇ ಇಲ್ದಂಗೆ ಆಗೋಯ್ತು. ಸೊ ವಿತ್ ದ ಡಿಸ್ಕವರ್ ಆಫ್ ನೊಬಲ್ ಗ್ಯಾಸ್ ದಿಸ್ ಲಾ ಆಫ್ ಆಕ್ಟೇವ್ಸ್ ಹ್ಯಾಸ್ ಬಿಕಮ್ ಇರ್ರಿಲೆವೆಂಟ್. ಸೊ ಇಷ್ಟನ್ನ ನೀವು ವಿ ಹ್ಯಾವ್ ಟು ಲರ್ನ್ ರಿಗಾರ್ಡಿಂಗ್ ಲಿಮಿಟೇಷನ್ಸ್ ಆಫ್ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್. ಸೊ ಮೊದಲನೇದು, ಸೊ ದ ಫಸ್ಟ್ ಒನ್ ಈಸ್ ದಿಸ್ ಲಾ ಈಸ್ ಅಪ್ಲಿಕಬಲ್ ಓನ್ಲಿ ಅಪ್ ಟು ಎಲಿಮೆಂಟ್ ಕ್ಯಾಲ್ಸಿಯಂ. ಎರಡನೇದು, the second property is that, ಸೊ ಎರಡನೇ ಪ್ರಾಪರ್ಟಿನ ಹೇಳೋದಾದ್ರೆ, ಸೊ ಡಿಸಿಮಿಲರ್ ಎಲಿಮೆಂಟ್ಸ್ ಆರ್ ಕೆಪ್ಟ್ ಟುಗೆದರ್ ಅಂಡ್ ಸಿಮಿಲರ್ ಪ್ರಾಪರ್ಟಿ ಎಲಿಮೆಂಟ್ಸ್ ಆರ್ ಕೆಪ್ಟ್ ಸಪರೇಟ್ಲಿ. ಇದು ಎರಡನೇ ಫೇಲ್ಯೂರ್ಗೆ ಕಾರಣ. ಮೂರನೇ ಫೇಲ್ಯೂರ್ಗೆ ಬರೋಣ. ಸೊ ದ ಥರ್ಡ್ ಫೇಲ್ಯೂರ್ ಇಸ್ ದಟ್ ನೋ ಸ್ಪೇಸ್ ಈಸ್ ಲೆಫ್ಟ್ ಫಾರ್ ನ್ಯೂ ಡಿಸ್ಕವರಿಂಗ್ ಎಲಿಮೆಂಟ್ಸ್. ನೆಕ್ಸ್ಟ್, ದಿಸ್ ಲಾ ಹ್ಯಾಸ್ ಬಿಕಮ್ ಇರ್ರಿಲೆವೆಂಟ್ ವಿತ್ ದ ಡಿಸ್ಕವರ್ ಆಫ್ ನೊಬಲ್ ಗ್ಯಾಸ್. ಸೊ ನೊಬಲ್ ಗ್ಯಾಸ್ನ ಡಿಸ್ಕವರಿಯ ನಂತರ ಈ ಲಾ ಆಫ್ ಆಕ್ಟೇವ್ಸು ಇರ್ರಿಲೆವೆಂಟ್ ಆಯಿತು. ಸೊ ದೀಸ್ ಆರ್ ದ 4 causes ಫಾರ್ ದ ಫೇಲ್ಯೂರ್ ಆಫ್ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್. And after the failure of Newland law of octaves, so one more chemist that is called Mendeleevs, so ಅವರು ತಮ್ಮ ಒಂದು ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಿ ಅವರು ಒಂದು ಲಾನ ಸ್ಟೇಟ್ ಮಾಡಿದ್ರು, that is called Mendeleevs periodic law, that we will study in the next class. Till then, thank you very much. Those who are not subscribed my channel, please subscribe my channel. Those who already subscribed, please watch my videos, like my videos and share my videos. Thank you very much for your great support. Once again, thank you.